ಚೈತ್ರದ ಪ್ರೇಮಾಂಜಲಿ ಇದು 1992ರಲ್ಲಿ ತೆರೆಕಂಡ ರೊಮ್ಯಾಂಟಿಕ್ ಡ್ರಾಮಾ. ಪ್ರತಿಯೊಬ್ಬರಿಗೂ ಮೊದಲು ಅನ್ನೋದು ಪ್ರಥಮ ಅನ್ನೋದೇ ಒಂದು ಸಂಭ್ರಮ. ಇದು ಎಸ್ ನಾರಾಯಣ್ ಅವರ ನಿರ್ದೇಶನದ ಮೊದಲ ಚಿತ್ರ. ಹಂಸಲೇಖ ಅವರ ಸಂಗೀತ ನಿರ್ದೇಶನದ ಈ ಚಿತ್ರ ಆ ವರ್ಷದ ಬಿಗ್ಗೆಸ್ಟ್ ಹಿಟ್ ಆಲ್ಬಮ್ಗಳಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಚೈತ್ರದ ಪ್ರೇಮಾಂಜಲಿಯ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ತುಂಬಾನೇ ಬ್ಯುಸಿ ಇದ್ದ ಹಂಸಲೇಖ ಅವರು ತಾವು ಈಗಾಗಲೇ ಕಂಪೋಸ್ ಮಾಡಿ ರಿಜೆಕ್ಟ್ ಆಗಿದ್ದ ಟ್ಯೂನ್ ಗಳನ್ನ ನಿರ್ದೇಶಕರಿಗೆ ಕೊಡ್ತಾರೆ. ಆ ರಿಜೆಕ್ಟೆಡ್ ಟ್ಯೂನ್ ಗಳನ್ನೇ ಆಯ್ಕೆ ಮಾಡಿ ಈ ಚಿತ್ರದ ಮ್ಯೂಸಿಕ್ ಆಲ್ಬಮ್ ನ ತಯಾರಿಸಲಾಗುತ್ತೆ. ಈ ಚಿತ್ರ ಪೂರ್ಣಗೊಂಡಿದ್ರು ಬಿಡುಗಡೆಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ರಘುವೀರ್ ಅವರು ಆನ್ ಸ್ಕ್ರೀನ್ ಅಲ್ಲಿ ಲಕ್ಷಣವಾಗಿಲ್ಲ ಅಂತ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಉದ್ಯಮದ ಕೆಲವು ಹಿರಿಯರು ಅವ್ರ ಬಗ್ಗೆ ತುಂಬಾ ಕೆಟ್ಟದ ಕಾಮೆಂಟ್ಸ್ ಮಾಡಿದ್ರು. ಅಯ್ಯೋ, ಇವನ್ಗಿಂತ ನಮ್ ಡ್ರೈವರೇ ಚೆನ್ನಾಗಿದ್ದಾನೆ ಅಂದ್ರು ಬಹಳ ಜನ. ನಿರ್ಮಾಪಕರಾದ ರಾಮು ಅವರು ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಈ ಚಿತ್ರ ತೆರೆ ಕಾಣುತ್ತಿದ್ದ ಸಮಯದಲ್ಲೇ ಖುದಾಗವಾ ಅನ್ನುವಂತಹ ಅಮಿತಾಬ್ ಬಚ್ಚನ್ ಅವರ ಚಿತ್ರ ಕೂಡ ಬಿಡುಗಡೆಗೆ ಸಿದ್ಧವಾಗಿರುತ್ತೆ. ಆ ಚಿತ್ರ ಬಿಡುಗಡೆಯಾಗುವ ಮುನ್ನ ಆ ಟೈಮ್ ಗ್ಯಾಪ್ ಅಲ್ಲಿ ಕೆಲವೇ ಸ್ಕ್ರೀನ್ ಗಳು ದೊರೆಯುತ್ತೆ. ಆದ್ರೆ ಚೈತ್ರದ ಪ್ರೇಮಾಂಜಲಿ ಹೌಸ್ಫುಲ್ ಪ್ರದರ್ಶನ ಕಂಡ ಕಾರಣ ಅಮಿತಾಬ್ ಬಚ್ಚನ್ ಅವರ ಖುದಾಗವಾ ಚಿತ್ರವನ್ನೇ 1 ತಿಂಗಳ ಡಿಲೇ ರಿಲೀಸ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆ ಸಿನಿಮಾ ಬಿಡುಗಡೆ 1 ವಾರಕ್ಕೆ ಮೊದಲು ನಮ್ಗೆ ಥಿಯೇಟರ್ ಕೊಡ್ತಾರೆ, ಒಂದೇ ವಾರ ಅಂತ ಹೇಳಿ ಕೊಡ್ತಾರೆ. ಈ ಚಿತ್ರದ ನಿಮ್ಮ ನೆಚ್ಚಿನ ಗೀತೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.